Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. The blessed day in the presence of God. ಸರಿಯಾದ ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವು ಸೇರಿ ಬಂದಿದ್ದೇವೆ. Open your Bibles to Proverbs chapter 12. ಈ ಸಮಯದಲ್ಲಿ ನಿಮ್ಮ ಸತ್ಯವೇದವನ್ನ ಜ್ಞಾನೋಕ್ತಿ 12ನೇ ಅಧ್ಯಾಯ Verse number 25. 25ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸಿ. Proverbs chapter 12, verse number 25. ಜ್ಞಾನೋಕ್ತಿ 12ನೇ ಅಧ್ಯಾಯ 25ನೇ ವಚನ. The word says, anxiety weighs down, but a kind word cheers it up. ಕಳವಳವು ಮನಸ್ಸನ್ನು ಕುಗ್ಗಿಸುವುದು, ಕನಿಕರದ ಮಾತು ಅದನ್ನ ಹಿಗ್ಗಿಸುವುದು. Amen. No. So the scripture from Proverbs, ಆ ಜ್ಞಾನೋಕ್ತಿಯಿಂದ ಸಿಕ್ಕಿರುವಂತ ಈ ಒಂದು ವಾಕ್ಯ it reminds us the feeling of anxiety and stress. This is not new to this generation only, but it was also there in the old times. ಈ ತಲೆಮಾರು ಮಾತ್ರವೇ ಅಲ್ಲ, ಹಳೆ ತಲೆಮಾರಿಗೂ ಕೂಡ ಈ ಕಳವಳ ಅನ್ನೋದು ಅಥವಾ ಈ ಒಂದು ಬಳಲುವಿಕೆ ಅನ್ನೋದು ಎಲ್ಲಾ ತಲೆಮಾರಿಗಳಿಗೂ ಸೀಮಿತವಾಗಿರಲ್ಲ. ಈ ತಲೆಮಾರಿಗೆ ಮಾತ್ರವಲ್ಲ. It's nothing new, but everything is old. ಎಲ್ಲವೂ ಯಾವುದು ಕೂಡ ಹೊಸದಲ್ಲ, ಎಲ್ಲವೂ ಕೂಡ ಹಳೆಯ ವಿಚಾರಗಳೇ ಎಂದು ನಾವು ನೋಡ್ತಾ In ಇದ್ದೇವೆ. fact, the Bible says in Ecclesiastes chapter 1 verse number 9, there is nothing new under the sun. ಪ್ರಸಂಗಿ 1ನೇ ಅಧ್ಯಾಯ 9ನೇ ವಚನವನ್ನು ನೋಡುವಾಗ ಇಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಇದ್ದದ್ದೇ ಇರುವುದು, ನಡೆದದ್ದೇ ನಡೆಯುವುದು, ಲೋಕದಲ್ಲಿ ಹೊಸದೇನೂ ಇಲ್ಲ. Hallelujah. No, the Bible talks about anxiety and stress. ಸತ್ಯವೇದವು ಒತ್ತಡ ಮತ್ತು ಕಳವಳದ ವಿಚಾರವಾಗಿ ನಮ್ಮ ಜೊತೆ ಮಾತನಾಡ್ತಾ ಇದೆ. Even during the biblical times, ಆ ಪುರಾತನ ಕಾಲದ ಸತ್ಯವೇದ ದಿನಗಳಲ್ಲಿ ನೋಡುವಾಗ people they face exhaustion and stress. ಜನರು ಆ ಒಂದು ಆಯಾಸ, ಬಳಲುವಿಕೆ ಅಥವಾ ಒಂದು ಒತ್ತಡದಲ್ಲಿ ಹಾದು ಹೋಗುತ್ತಿದ್ದರು. Today's generation they use another word for anxiety and exhaustion, that's being burnout. ಇವತ್ತಿನ ದಿವಸದ ತಲೆಮಾರು ಆ ಒಂದು ಕಳವಳ, ಆ ಬಳಲಿ ಹೋಗುವಿಕೆ ಅನ್ನುವ ವಿಚಾರಕ್ಕೋಸ್ಕರವಾಗಿ ಈ ಬರ್ನೌಟ್ ಅನ್ನುವಂತಹ ಒಂದು ಪದವನ್ನು ಉಪಯೋಗಿಸುತ್ತಾರೆ. How do you define burnout? ಈ ಬರ್ನೌಟ್ ಅನ್ನುವಂತಹ ಒಂದು ಪದವನ್ನು ಯಾವ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತೀರಿ? Less time is given to you, ಸ್ವಲ್ಪ ಸಮಯ ಕೊಡಲ್ಪಟ್ಟಿದೆ, but more work. ಆದರೆ ಹೆಚ್ಚಾದ ಕೆಲಸಗಳಿರುತ್ತವೆ. In little time, ಸ್ವಲ್ಪ you ಸಮಯದಲ್ಲಿ need to meet higher demands in your office. ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಹೆಚ್ಚಾದ ಒಂದು ಬೇಡಿಕೆಗಳನ್ನು ಪೂರೈಸಬೇಕಾಗುತ್ತದೆ. This kind makes a person being exhausted or being stressful. ಈ ರೀತಿಯಲ್ಲಿ ಆ ಸಂದರ್ಭಗಳು ಬಂದಾಗ ಒಬ್ಬ ವ್ಯಕ್ತಿಯನ್ನ ಅದು ಬಳಲುವಂತೆ ಮತ್ತು ಒತ್ತಡಕ್ಕೊಳಗಾಗುವಂತೆ ಮಾಡುತ್ತದೆ. That's called as being burnout. ಅದನ್ನೇ ಬರ್ನೌಟ್ ಎಂದು ಹೇಳುತ್ತಾರೆ. Daughters-in-law, when they go home to their husband's house, they might go through this exhaustion. ಯಾವಾಗ ನಮ್ಮ ಹೆಣ್ಣು ಮಕ್ಕಳು ಅವರ ಅತ್ತೆ ಮನೆಗೆ ಅಥವಾ ಮಾವನ ಮನೆಗೆ ಸೊಸೆಯಾಗಿ ಹೋಗ್ತಾರೋ ಅಲ್ಲಿ ಅವರು ಒತ್ತಡದ ಅನುಭವವನ್ನು ಅನುಭವಿಸುತ್ತಾರೆ. Employees, at their workplaces, they might undergo this exhaustion and stress. ಉದ್ಯೋಗದ ಸ್ಥಳದಲ್ಲಿಯೂ ಕೂಡ ಈ ನಮ್ಮ ಮಕ್ಕಳು ಉದ್ಯೋಗಕ್ಕೆ ಹೋಗುವಂತ ಸಂದರ್ಭ, ನಮ್ಮ ಗಂಡಂದಿರು ಉದ್ಯೋಗಕ್ಕೆ ಹೋಗುವಂತ ಸಂದರ್ಭದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಕೂಡ ಒತ್ತಡವನ್ನ ಅಥವಾ ಬಳಲಿ ಹೋಗುವುದನ್ನು ಅನುಭವಿಸುತ್ತಾರೆ. When there is prolonged stress and exhaustion in your life, ನಿಮ್ಮ ಜೀವನದಲ್ಲಿ ಬಹಳ ಸುದೀರ್ಘವಾದ ಒತ್ತಡ ಅಥವಾ ಒಂದು ಈ ರೀತಿಯ ಬಳಲಿ ಹೋಗುವ ಒಂದು ಪರಿಸ್ಥಿತಿಯನ್ನು ಅನುಭವ ಮಾಡುವಾಗ it can affect you physically. ಅದು ನಿಮ್ಮನ್ನ ಶಾರೀರಿಕವಾಗಿ ಅದು ಬಾಧಿಸುವಂತದ್ದಾಗಿದೆ. It will affect you emotionally and mentally. ಅದು ನಿಮ್ಮನ್ನ ಭಾವನಾತ್ಮಕವಾಗಿ, ಅದೇ ರೀತಿಯಲ್ಲಿ ಮಾನಸಿಕವಾಗಿ ನಿಮ್ಮನ್ನ ಬಾಧಿಸುತ್ತದೆ. When you are physically, emotionally and mentally exhausted, ನೀವು ಯಾವಾಗ ಭಾವನಾತ್ಮಕವಾಗಿ, ಅದೇ ರೀತಿಯಲ್ಲಿ ಮಾನಸಿಕವಾಗಿ, ಅದೇ ರೀತಿಯಲ್ಲಿ ಶಾರೀರಿಕವಾಗಿ ಬಳಲಿ ಹೋಗ್ತೀರೋ you will lose interest in what God has called you to do. ದೇವರು ಏನದಕ್ಕೋಸ್ಕರ ನಿಮ್ಮನ್ನ ಕರೆದಿದ್ದಾರೋ, ಯಾವ ವಿಚಾರವನ್ನು ಮಾಡುವುದಕ್ಕೆ ದೇವರು ಕರೆ ಕೊಟ್ಟಿದ್ದಾನೋ ಅದರಲ್ಲಿ ನೀವು ಆಸಕ್ತಿಯನ್ನು ಕಳೆದುಕೊಳ್ಳಿ. See the stress and exhaustion in your workplace. ನಿಮ್ಮ ಉದ್ಯೋಗದ ಸ್ಥಳದಲ್ಲಿರುವಂತಹ ಒತ್ತಡ ಮತ್ತು ಅದೇ ರೀತಿಯಲ್ಲಿ ಬಳಲುವಿಕೆ. You lose interest in praying and reading Bible. ಪ್ರಾರ್ಥನೆಯನ್ನು ಮಾಡುವುದರಲ್ಲಿಯೂ, ಅದೇ ರೀತಿಯಲ್ಲಿ ಆ ಪ್ರಾರ್ಥನೆ ಮಾಡುವುದರಲ್ಲಿಯೂ, ಸತ್ಯವೇದವನ್ನು ಓದುವುದರಲ್ಲಿಯೂ ನೀವು ಆಸಕ್ತಿಯನ್ನು ಕಳೆದುಕೊಳ್ಳುತ್ತೀರಿ. That is even affecting your spiritual life. ಅದು ನಿಮ್ಮ ಆತ್ಮಿಕ ಜೀವಿತವನ್ನು ಕೂಡ ಅದು ಪರಿಣಾಮ ಬೀರುತ್ತಾ ಇದೆ. When you are exhausted, ನೀವು ಯಾವಾಗ ಸಂಪೂರ್ಣವಾಗಿ ಬಳಲಿ ಹೋಗುತ್ತೀರೋ, physically, mentally, emotionally, spiritually, and even in your relationship, it will be affected. ನೀವು ಯಾವಾಗ ಆತ್ಮಿಕವಾಗಿ, ಮಾನಸಿಕವಾಗಿ, ಶಾರೀರಿಕವಾಗಿ, ಭಾವನಾತ್ಮಕವಾಗಿ ನೀವು ಬಳಲಿ ಹೋಗುತ್ತೀರೋ ಅದು ನಿಮ್ಮ ಸಂಬಂಧಗಳಲ್ಲಿಯೂ ಕೂಡ ಅದು ಪರಿಣಾಮ ಬೀರುವಂತದ್ದಾಗಿದೆ. Your wife wants to spend some quality time with you. ನಿಮ್ಮ ಹೆಂಡತಿ ನಿಮ್ಮ ಜೊತೆ ಒಂದು ಸ್ವಲ್ಪ ಒಳ್ಳೆಯ ಸಮಯವನ್ನು ಕಳೆಯೋಣ ಎಂದು ಬಯಸ್ತಾರೆ. Your children wants to be peace with you.
you. ನಿಮ್ಮ ಮಕ್ಕಳು ನಿಮ್ಮ ಜೊತೆ ಒಳ್ಳೆಯ ಸಮಯವನ್ನು ಕಳೆಯೋಣ ಎಂದು ಬಯಸುತ್ತಾರೆ. But you transform like a bulldog in your house. ನಿಮ್ಮ ಮನೆಯಲ್ಲಿ ಒಂದು ಬುಲ್ಡಾಗ್ನ ರೀತಿಯಲ್ಲಿ ನೀವು ಮಾರ್ಪಡುತ್ತೀರಿ. You know why these things are happening? ಯಾಕೆ ಈ ರೀತಿಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೀತಾ ಇದೆ? Because in your workplace there are certain things happening in your life. ಯಾಕಂದ್ರೆ ಉದ್ಯೋಗದ ಸ್ಥಳದಲ್ಲಿ ಕೆಲವು ವಿಚಾರಗಳು ನಡೀತಾ You ಇದ್ದಾವೆ. are being targeted by the devil. ನೀವು ಸೈತಾನನಿಂದ ನೀವು ಗುರಿಯಾಗಲ್ಪಟ್ಟಿದ್ದೀರಿ. Some people go to overtime duties. ಕೆಲವರು ಹೆಚ್ಚಾದ ಸಮಯ ನೀವು ಕೆಲಸ ಮಾಡುತ್ತೀರಿ. So you want to earn money. ನೀವು ಹೆಚ್ಚಾದ ಒಂದು ಸಂಪಾದನೆಯನ್ನು ಮಾಡಬೇಕೆಂದು ಬಯಸುತ್ತೀರಿ. Because you want to take care of your family. ಯಾಕಂದ್ರೆ ನಿಮ್ಮ ಕುಟುಂಬವನ್ನ ನೀವು ನಡೆಸಿಕೊಂಡು ಹೋಗಬೇಕು ಎನ್ನುವಂತ ಒತ್ತಡದಲ್ಲಿ That's ನೀವಿದ್ದೀರಿ. definitely a good thought. ಅದು ಒಳ್ಳೆಯ ಆಲೋಚನೆ. All good thoughts cannot be good to your body. ಎಲ್ಲ ಒಳ್ಳೆಯ ಆಲೋಚನೆಗಳು ನಿಮ್ಮ ಶರೀರಕ್ಕೆ ಒಳ್ಳೆಯದಲ್ಲ ಎಂದು ನಾವು ನೋಡುತ್ತಾ If ಇದ್ದೇವೆ. godly thought, it will be good to your family. ಅದು ಯಾವಾಗ ದೇವರ ಆಲೋಚನೆ ಆಗಿರ್ತದೋ ಮಾತ್ರವೇ ಅದು ನಿಮ್ಮ ಒಂದು ಕುಟುಂಬಕ್ಕೂ ನಿಮಗೂ ಒಳ್ಳೆಯದಾಗಿದೆ. Since when a person is exhausted and stressful, ಒಬ್ಬ ಮನುಷ್ಯನು ಯಾವಾಗ ಸಂಪೂರ್ಣವಾಗಿ ಬಳಲಿ ಹೋಗುತ್ತಾನೋ, even when the help is coming to him, the divine help is coming to him, he cannot recognize those things. ಆ ವ್ಯಕ್ತಿಗೆ ದೈವಿಕವಾದ ಸಹಾಯ ದೇವರು ಮಾಡುತ್ತಿದ್ದರು ಅಥವಾ ದೇವರಿಂದ ಬರುತ್ತಿದ್ದರೂ ಕೂಡ ಅವರು ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗುವುದಿಲ್ಲ. Because they're exhausted. ಅವರು ಯಾಕೆಂದ್ರೆ ಬಳಲಿ ಹೋಗಿದ್ದಾರೆ, ಸುಸ್ತಾಗಿದ್ದಾರೆ, ಒತ್ತಡಕ್ಕೊಳಗಾಗಿದ್ದಾರೆ. Exhaustion and stress, it can blind our thoughts. ಈ ಒಂದು ಬಳಲುವಿಕೆ ಅಥವಾ ಸುಸ್ತಾಗುವಿಕೆ ನಮ್ಮ ಮನಸ್ಸಿನಲ್ಲಿರುವ ಆಲೋಚನೆಗಳೆಲ್ಲವನ್ನು ಕೂಡ ಕಟ್ಟಿ ಹಾಕುತ್ತದೆ. Let me give an example. ಉದಾಹರಣೆಯನ್ನು This ಕೊಡುತ್ತೇನೆ. is a story. ಇದೊಂದು ಕಥೆ ಆಗಿದೆ. You know, there was a catastrophic flood in certain place. ಒಂದು ಯಾವುದೋ ಒಂದು ಸ್ಥಳದಲ್ಲಿ ಬಹಳ ಘೋರವಾದ ಒಂದು ಪ್ರವಾಹ ಉಂಟಾಯಿತು. You know, a man finally he went up to his rooftop. ಮನುಷ್ಯನು ಆ ಪ್ರವಾಹದ ನಿಮಿತ್ತವಾಗಿ ಒಬ್ಬ ಮನುಷ್ಯ ತನ್ನ ಒಂದು ಛಾವಣಿಯ ಮೇಲೆ ಹೋಗುತ್ತಾನೆ. He began to pray fervently. ಆದರೆ ಬಹಳ ಗಟ್ಟಿಯಾಗಿ ಬೇಸರಗೊಳ್ಳದೆ ಅದನ್ನು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಾನೆ. God, please save me. ದೇವರೇ ನನ್ನನ್ನು ಉಳಿಸು ಎಂದು ಕೇಳಿಕೊಳ್ಳುತ್ತಾನೆ. While he was praying, ಆತನ ಪ್ರಾರ್ಥನೆ ಮಾಡುವಾಗ a helicopter arrived. ಆ ಸಮಯದಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಬರುತ್ತದೆ. You know, the man said, ಆ ಮನುಷ್ಯನು ಈ ರೀತಿಯಲ್ಲಿ ಹೇಳ್ತಿದ್ದಾನೆ, no, I will not come. ನಾನು ಬರೋದಿಲ್ಲ, God will save me. ದೇವರು ನನ್ನನ್ನು ಕಾಪಾಡುತ್ತಾನೆ. Then second time, ಎರಡನೇ ಬಾರಿ you know, when the water level continued to rise, ಅಲ್ಲಿ ನೀರಿನ ಅಂತರ ಬೆಳೆಯುತ್ತಾ ಹೆಚ್ಚುತ್ತಾ ಹೋಯಿತು. you know, a lifeboat approached him. ಅಲ್ಲಿ ಒಂದು ಬೋಟ್ ಬರಲಿಕ್ಕೆ ಪ್ರಾರಂಭವಾಯಿತು. You know, even the man again he said, ಮತ್ತೆ ತಿರುಗಿ ಆ ಬೋಟ್ ನಲ್ಲಿ ಒಂದು ವ್ಯಕ್ತಿಗಳಿಗೆ ಅವರು ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, please come. ಬನ್ನಿ ಆ ಬೋಟ್ ನ ವ್ಯಕ್ತಿಗಳು ಬನ್ನಿ, ಬಾರಪ್ಪ ನೀನು ಒಳಗಡೆ ಬೋಟ್ ಒಳಗೆ ಬಾ ಎಂದು But this ಕರೆಯುತ್ತಾರೆ. man said, God will save me. ಈ ಮನುಷ್ಯರು ಹೇಳ್ತಾನೆ, ದೇವರೇ ನನ್ನನ್ನು ಕಾಪಾಡುತ್ತಾನೆ ಎಂದು ಹೇಳ್ತಿದ್ದಾನೆ. ನಾನು ಬರೋದಿಲ್ಲ. He refused it. ಆ ತದನಂತರ ಅದನ್ನು ಕೂಡ ತಿರಸ್ಕಾರ ಮಾಡುತ್ತಾರೆ. Third time, ಮೂರನೇ ಬಾರಿ a brave swimmer he came to him. ಒಬ್ಬ ಬುದ್ಧಿವಂತನಾದ ಈಜುಗಾರನು ಆತನ ಬಳಿ ಬರುತ್ತಾನೆ. You know, he threw the life jacket to him. ಆತನು ಆ ಒಂದು ಕಷ್ಟದಲ್ಲಿದ್ದಂತ ವ್ಯಕ್ತಿಯ ಬಳಿಗೆ ಒಂದು ಲೈಫ್ ಜಾಕೆಟ್ ಅನ್ನು ಬಿಸಾಡುತ್ತಾನೆ. Again he said, ಆಗಲೂ ಕೂಡ ಆತನು ಹೇಳ್ತಿದ್ದಾನೆ, I will not come. ನಾನು ಬರೋದಿಲ್ಲ, God will save me. ದೇವರು ನನ್ನನ್ನು ಬದುಕಿಸುತ್ತಾನೆ, ಕಾಪಾಡುತ್ತಾನೆ. Finally, ಕೊನೆಯದಾಗಿ the flood overtook him. ಆತನನ್ನ ಪ್ರವಾಹ ಎಳೆದು ಕಿತ್ತು ತೆಗೆದುಕೊಂಡು ಹೋಯಿತು. And he died. ಆದ ನಂತರ ಸತ್ತು ಹೋದನು. Finally, now he appeared in heaven. ಕೊನೆಯದಾಗಿ ಆತನ ಪರಲೋಕದ ಮುಂದೆ ದೇವರ ಸಿಂಹಾಸನದ Now, ಮುಂದೆ everyone that's standing in the line, ಎಲ್ಲರೂ ಕೂಡ ಒಂದು ಲೈನ್ ಅಲ್ಲಿ ನಿಂತಿದ್ದಾರೆ. in the Lord Jesus, ಕರ್ತನಾದ ಯೇಸುವನ್ನು ಸಂಧಿಸುವುದಕ್ಕೆ ನಿಂತಿದ್ದಾರೆ. everyone were happy. ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. Except this man. ಈ ಒಬ್ಬ ವ್ಯಕ್ತಿ ಮಾತ್ರ And ಬೇಸರದಲ್ಲಿ. Jesus came to approach him. ಯೇಸು ಕ್ರಿಸ್ತನು ಆತನನ್ನು ಸಂಧಿಸುವುದಕ್ಕೆ ಮುಂದೆ He ಬರುವಾಗ wanted to welcome him. ಆ ಯೇಸು ಕ್ರಿಸ್ತನ ಆತನನ್ನು ಸ್ವಾಗತ ಮಾಡ್ತಿರುವಾಗ Jesus asked, ಯೇಸು ಕ್ರಿಸ್ತನು ಒಂದು ಮಾತನ್ನು why ಹೇಳ್ತಿದ್ದಾರೆ, are you sad? ಯಾಕೆ ನೀನು ಬೇಸರದಲ್ಲಿದ್ದಿ? This man said, ಈ ವ್ಯಕ್ತಿ ಈ ರೀತಿಯಲ್ಲಿ ಹೇಳ್ತಾರೆ, I prayed for 3 times. ನಾನು 3 ಬಾರಿ ನಿನ್ನಲ್ಲಿ ಪ್ರಾರ್ಥನೆ But ಮಾಡಿದೆ, you did not save me. ನೀನು ನನ್ನನ್ನು ಉಳಿಸಿಲ್ಲ ಅಥವಾ ಕಾಪಾಡಲಿಲ್ಲ. Then Jesus said, ಆವಾಗ ಯೇಸು ಕ್ರಿಸ್ತನು ಒಂದು ಮಾತನ್ನು oh, ಹೇಳ್ತಾರೆ, this is the reason. ಇದು ಕಾರಣ ಆಗಿದೆಯೇ? So we should talk about this thing. ಈ ವಿಚಾರವಾಗಿ ನಾವು ಮಾತನಾಡಬೇಕಾಗಿದೆ. Then Jesus said, ಯೇಸು ಕ್ರಿಸ್ತನು ಒಂದು ಮಾತನ್ನು when ಹೇಳ್ತಾರೆ, I prayed for the first time, ನೀನು ಮೊದಲನೇ ಬಾರಿ ಪ್ರಾರ್ಥನೆ ಮಾಡಿದಾಗ I sent an helicopter to you. ನಾನು ನಿನಗೋಸ್ಕರ ಒಂದು ಹೆಲಿಕಾಪ್ಟರ್ ಅನ್ನ ಕಳಿಸಿದೆ, You refused it. ನೀನು ಅದನ್ನ ತಿರಸ್ಕಾರ ಮಾಡಿದೆ. Second time, ಎರಡನೇದಾಗಿ I sent a lifeboat to you. ನಾನು ನಿನಗೊಂದು ಲೈಫ್ ಬೋಟ್ ಅನ್ನ ಕಳಿಸಿದೆ, Still you refused it. ನೀನು ಅದನ್ನು ಕೂಡ ತಿರಸ್ಕಾರ ಮಾಡಿದೆ. Finally, ಕೊನೆಯದಾಗಿ I personally swam to you. ನಾನು ನಿನಗೋಸ್ಕರ ಅಲ್ಲಿ ಒಂದು ಸ್ವಿಮ್ಮಿಂಗ್ ಅನ್ನ ಈಜುವನ್ನ ಮಾಡಿಕೊಂಡು ನಾನು ಬಂದೆ. Still you did not recognize me. ಆದರೂ ಕೂಡ ನನ್ನನ್ನು ನೀನು ಗುರುತು ಹಿಡಿಯಲಿಲ್ಲ. When this man, ತದನಂತರ ಈ ವ್ಯಕ್ತಿ while he was listening to them,
this, ಆತನ ಈ ಎಲ್ಲಾ ವಿಚಾರಗಳನ್ನು he ಕೇಳಿಸಿಕೊಳ್ಳುವಾಗ understood something. ಒಂದನ್ನ ಆತನಿಗೆ ಅರ್ಥವಾಯಿತು. Help will come to us in different forms. ಬೇರೆ ಬೇರೆ ರೀತಿಯಲ್ಲಿ ಸಹಾಯವು ನಮ್ಮ ಬಳಿಗೆ ಬರುತ್ತದೆ. But sometimes we get blinded not to recognize ಆದ್ರೆ it. ಕೆಲವು ಬಾರಿ ನಾವು ಆ ಸಹಾಯವನ್ನ ನಾವು ಕಂಡು ಹಿಡಿಯದೆ ಹೋಗುತ್ತೇವೆ. Just when you are exhausted, ಸಭೆ, ನೀವು ಯಾವಾಗ when you ಒತ್ತಡಕ್ಕೊಳಗಾಗ್ತೀರೋ, are in stress, ನೀವು ಯಾವಾಗ ಬಹಳ ಬಳಲಿ ಹೋಗುತ್ತೀರೋ, even when God comes to you, ದೇವರು ನಿಮ್ಮ ಬಳಿಗೆ ಬಂದರೂ ಕೂಡ, God is standing beside you, ಆತನು ನಿಮ್ಮ ಪಕ್ಕದಲ್ಲಿ ನಿಂತರೂ ಕೂಡ you might not recognize him. ನೀವು ಆತನನ್ನ ಕಂಡು ಹಿಡಿಯದೇ ಇರಬಹುದು. Just today God is speaking to ಇವತ್ತಿನ you. ದಿವಸ ದೇವರು ನಿಮ್ಮ ಜೊತೆ ಮಾತನಾಡುತ್ತಿದ್ದಾನೆ. Even in the midst of your stressful times, ನಿಮ್ಮ ಒತ್ತಡದ ಕೆಲಸಗಳ ಮಧ್ಯದಲ್ಲಿ ಕೂಡ God, as I am standing with you. ದೇವರು ಹೇಳ್ತಿದ್ದಾನೆ, ನಾನು ನಿನ್ನ ಜೊತೆ ನಿಂತಿದ್ದೇನೆ. Hallelujah. Hallelujah. This is the word of the Lord. ಇದು ದೇವರ ವಾಕ್ಯವಾಗಿದೆ. Just when you are burned out, ನೀವು ಯಾವಾಗ ಸಂಪೂರ್ಣವಾಗಿ ಬಳಲಿ ಹೋಗುತ್ತೀರೋ, spiritually you will not recognize certain things. ಆತ್ಮಿಕ ಕೆಲವು ವಿಚಾರಗಳನ್ನು ನಿಮಗೆ ಕಂಡು ಹಿಡಿಯಲು ಅಥವಾ ಗುರುತು ಹಿಡಿಯಲು ಸಾಧ್ಯವಾಗಲಿಲ್ಲ. Physically it will affect you. ಶಾರೀರಿಕವಾಗಿ ಅದು ನಿಮ್ಮನ್ನ ಬಾಧಿಸುತ್ತದೆ. Mentally it will affect you. Emotionally it will affect you. ಮಾನಸಿಕವಾಗಿ ಭಾವನಾತ್ಮಕವಾಗಿ ನಿಮ್ಮನ್ನು ಸ್ತಬ್ಧಗೊಳಿಸುತ್ತದೆ. You might become a toxic to your environment. ನಿಮ್ಮ ಸುತ್ತಲಿರುವಂತಹ ವಾತಾವರಣಕ್ಕೆ, ಪರಿಸ್ಥಿತಿಗೆ, ಜನಗಳಿಗೆ ನೀವೊಂದು ವಿಷಕಾರಿಯಾಗಿ ಮಾರ್ಪಡಬಹುದು. Since today God is giving you a calling. ಇವತ್ತಿನ ದಿವಸ ದೇವರು ಒಂದು ಕರೆಯನ್ನು ಕೊಡುತ್ತಿದ್ದಾರೆ. You are exhausted. ಒಂದು ವೇಳೆ ನೀವು ಒತ್ತಡಕ್ಕೆ ಒಳಗಾಗಿ ಬಳಲಿರುವುದಾದರೆ, You are burdened. ನೀವು ಭಾರವನ್ನು ಹೊತ್ತು ನಡೆಯುತ್ತಿರುವುದಾದರೆ, Come to me, I will give you rest. ಕರ್ತನು ಹೇಳ್ತಿದ್ದಾನೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮ. Tomorrow we are going to be having the same message. ನಾಳೆ ದಿವಸ ಇದೇ ಒಂದು ಸಂದೇಶದಲ್ಲಿ ನಾವು ಮುಂದುವರಿಲಿಕ್ಕಿದ್ದೇವೆ. Now we should get the God's guidance for this. ನಾವು ದೇವರ ಒಂದು ಸಹಾಯ, ದೇವರ ಒಂದು ಸಮಾಲೋಚನೆಯನ್ನು ನಾವು How to come out of this burning out sensation. ಈ ಒಂದು ಬಳಲಿ ಹೋಗುವಂತ ಪರಿಸ್ಥಿತಿ ನಾವು ಹೊರಗಡೆ ಬರೋದು ಹೇಗೆ ಅನ್ನೋದನ್ನು ತಿಳಿದುಕೊಳ್ಳಬೇಕು. Hallelujah. Hallelujah. God bless everyone according to this word of God. ಕರ್ತನ ಈ ವಾಕ್ಯದ ಪ್ರಕಾರವಾಗಿ ನಿಮ್ಮೆಲ್ಲರನ್ನು For ಆಶೀರ್ವದಿಸಲಿ. the Proverbs chapter 12 verse number 25. ಜ್ಞಾನೋಕ್ತಿ 12ನೇ ಅಧ್ಯಾಯ 25ನೇ ವರ್ಷದ ಪ್ರಕಾರವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಸರಿದಾರ ಪ್ರಾರ್ಥನೆ ಮಾಡೋಣ. ಪರಿಶುದ್ಧ ದೇವರ ನಾಮಕ್ಕೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಕರ್ತನೆ ರಾಜ, ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಪ್ರಾಮುಖ್ಯವುಳ್ಳ ವಿಚಾರವನ್ನ ಇವತ್ತಿನ ದಿವಸ ನಿನ್ನ ಬಾಯಲ್ಲಿ ಕೇಳ್ತಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಹೆಸರು. ಹೌದು ಕರ್ತನೆ, ಅನೇಕ ಜವಾಬ್ದಾರಿಗಳು, ಅನೇಕ ಕರ್ತವ್ಯಗಳು ಕರ್ತನೆ, ಅನೇಕ ಕರ್ತನೆ ಜೀವಿತವನ್ನ ನಡೆಸುವಂತ ಒತ್ತಡಗಳು ನಮ್ಮನ್ನ ಬಳಲಿ ಹೋಗುವಂತೆ ಮಾಡಿದ್ದೇವೆ ಸ್ವಾಮಿ ಕರ್ತನೆ. ಆದರೆ ಸ್ವಾಮಿ ಕರ್ತನೆ, ನಮಗೆ ಒಂದು ತಿಳಿದಿಲ್ಲ, ಆ ಬಳಲಿ ಹೋಗುವಂತ ಸಂದರ್ಭದಲ್ಲಿ ನೀನು ನಮ್ಮ ಬಲಪಾರ್ಶ್ವದಲ್ಲಿ ನಿಂತಿದ್ದೀಯಾ ಅನ್ನೋದು ನಮಗೆ ತಿಳಿಯದೇ ಇದ್ದೇವೆ. ಇವತ್ತಿನ ದಿವಸ ನಿನ್ನ ಸಹಾಯವನ್ನ ನಾವು ಕರ್ತನೆ ರಾಜ ಸ್ವೀಕರಿಸುವವರಾಗಿದ್ದೇವೆ. ನೀನು ನಮ್ಮ ಮಧ್ಯದಲ್ಲಿ ಇದ್ದೀಯಾ ಎನ್ನುವಂತ ನಂಬುವವರಾಗಿದ್ದೇವೆ ಸ್ವಾಮಿ. ಯಾವುದೇ ಒತ್ತಡದ ಪರಿಸ್ಥಿತಿಗಳು ಬಂದರೂ ಸ್ವಾಮಿ, ಜಯ ಕೊಡುವ ದೇವರು ನೀನು ನಮ್ಮ ಜೊತೆ ಇದ್ದೀಯಾ. ನೀನು ಜಯವನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಯಾಕಂದ್ರೆ ನೀನು ಯೆಹೋವ ನಿಸ್ಸಿಯಾಗಿದ್ದೀ ಸ್ವಾಮಿ, ನೀನೇ ನಮ್ಮ ಜಯ ಧ್ವಜವಾಗಿದ್ದೀ ಸ್ವಾಮಿ. ನಮ್ಮನ್ನ ಒತ್ತಡಗಳಿಂದ, ಬಳಲಿ ಹೋಗುವ ಪರಿಸ್ಥಿತಿಗಳಿಂದ ನಮ್ಮನ್ನ ಸೋಲಿಸುವಂತ ಎಲ್ಲಾ ಸೈತಾನನ ಕಾರ್ಯಗಳನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದಾರೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಸಭೆ ಪ್ರಾರ್ಥನೆ ಹೊಂದಿಕೊಂಡಿದ್ದು ಜೀವವುಳ್ಳ ತಂದೆಯೇ, ಆಮೆನ್.